ಹಲೋ ದೋಸ್ತ, ಈ ವಿಡಿಯೋ ನಂಬಿಕೆ ಅಪನಂಬಿಕೆ ಅಂದ್ರೆ ದೇವರು ಅದಾನ ಇಲ್ವ ಅನ್ನುವಂಥ ವಿಡಿಯೋ ಇದು. ದೇವರು ಅದಾನ ಅನ್ನೋರು ಎಷ್ಟು ಮಂದಿ ಅದಾರ, ದೇವ್ರು ಇಲ್ಲ ಅಂತ ಅನ್ನೋರು ಎಷ್ಟು ಮಂದಿ ಅದಾರ. ದೇವ್ರು ಅದಾನ ಅಂತ ತೋರಿಸ್ಬೇಕನ್ನೋ, ಅದಾನ ಅಂತ ಅನ್ನೋದು ತೋರಿಸ್ಬೇಕನ್ನೋ ವಿಡಿಯೋ ಇದು. ದೇವ್ರು ಹ್ಯಾಂಗ ಅದಾನಪ್ಪ ಅಂತಂದ್ರೆ ಎಂಥವ್ರಿಗೆ ಅದಾನಪ್ಪ ಅಂತಂದ್ರೆ ನಂಬುದರಿಗೆ ಅದಾನ. ನಂಬಲಾರ್ದರಿಗೆ ಯಾವ ದೇವ್ರನ್ನೂ ಇಲ್ಲ, ಏನೇನೂ ಇಲ್ಲ. ಈ ಸೃಷ್ಟಿಕರ್ತ ಸಿಗಬೇಕು, ನನಗೆ ತೋರಿಸು, ನಾನು ನೋಡಲೇಬೇಕಂತಂದ್ರೆ ಎಂತಿಂಥ ಮಹಾ ಶರಣರ ಸಿಗಕ್ಕೆ ಆಗಿಲ್ಲ. ಅವರು ನೋಡ್ಬೇಕಪ್ಪ ಅಂತಂದ್ರೆ ಒಂದೊಂದು ಪ್ರಯತ್ನ ಮಾಡಿ, ಭಾಳ ಪುಣ್ಯ ಮಾಡಿ, ಭಾಳ ಅವರಿಗೆ ಬೇಡ್ಕೊಂಡಾಗ ಅವ್ರ ರೂಪ ಸಿಕ್ಕಿಲ್ಲ. ಅವ್ರು ಮಾಡುವಂಥ ಕಾರ್ಯಕ್ರಮಕ್ಕೆ, ಅವ್ರು ಮಾಡುವಂಥದಕ್ಕೆ ಸಾಥ್ ಕೊಟ್ಟಾನ, ಅಂದ್ರೆ ಒಪ್ಪಿಗೆ ಕೊಟ್ಟಾನ. ದೇವರು ಹೆಂಗಿರ್ತಾನಪ್ಪ ಅಂತಂದ್ರೆ ನಂಬುದರಿಗೆ ನಂಬಿಂದನೇ ಗೊತ್ತಾಗೋದು. ನಂಬಲಾರ್ಗಿಂತ ಮೊದಲ ಯಾರು ನೋಡ್ಯಾರ ತಗೋ, ಯಾರು ಬಿಟ್ಟಾರ ತಗೋ, ಇವರು 90 ಅದಾರ, ಅದಾನನ್ನೋರು 10 ಅದಾವ. ಅದಕ್ಕೆ 90 ಮಂದಿಗೂ ಅದಾನ ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದ್ರೆ ಈ ವಿಡಿಯೋದಾಗ ಹೇಳ್ತೀನಿ ಕೇಳ್ರಿ. ನಿಮ್ಗೆ ಬರೀ ಒಂದೊಂದು ಪಾಯಿಂಟ್ ಕೊಡ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ಮಾವಿನ ಹಣ್ಣಾಗ ಮಾವಿನ ಹಣ್ಣಿನ ರುಚಿ ಇರ್ತಾನ, ಪೇರು ಹಣ್ಣಾಗ ಪೇರು ಹಣ್ಣಿನ ರುಚಿ ಇರ್ತಾನ, ದ್ರಾಕ್ಷಿ ಒಳಗ ದ್ರಾಕ್ಷಿ ರುಚಿ ಇರ್ತಾನ. ಅದರ ರುಚಿ ಇದ್ರಾಗಿಟ್ಟಿಲ್ಲ, ಇದರ ರುಚಿ ಅದ್ರಾಗಿಟ್ಟಿಲ್ಲ. ಅದು ನಿಮ್ಮ ಕೈಲಾಗತ್ತ? ಅದರ ರುಚಿ ಇದರ ರುಚಿ ನಿಮ್ಗೆ ಮಾಡೋಕ್ಕಾಗತ್ತ? ಅದು ಅಲ್ಲ. ರಾತ್ರಿ ಟೈಮ್ ರಾತ್ರಿ ಮಾಡ್ಯಾನ, ಹಗಲಿ ಟೈಮ್ ಹಗಲಿ ಮಾಡ್ಯಾನ. ಇದು ನಿಮ್ಗಾಗತ್ತ? ಆಗೋದಿಲ್ಲ. ಮತ್ತೆ ಇಲ್ಲ ಅಂತ ಹೆಂಗಂತೀರಿ ನೀವು? ಒಬ್ಬ ಶರಣ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಯಾರಪ್ಪ ಅಂತಂದ್ರೆ ಗೋವಿಂದ ಭಟ್ರು, ಶರೀಫ್ ಸಾಬ್. ಗೋವಿಂದ ಭಟ್ರು, ಶರೀಫ್ ಸಾಬ್ ಎಷ್ಟು ಅಂದವಾಗಿದ್ರು, ಎಷ್ಟು ಅನ್ಯಾಯವಾಗಿದ್ರು, ಎಷ್ಟು ಚಂದ ಇದ್ರು ಅವರು. ಆ ಟೈಮ್ನಾಗ ಅಮಾಸಿ ಹುಣಿ ಮಾಡ್ಯಾರ, ಹುಣಿ ಅಮಾಸಿ ಮಾಡ್ಯಾರ. ಹೌದಲ್ಲ? ಯಾಕಂತ ಕೇಳು, ಇವ್ರಿಗೆ ಪರೀಕ್ಷೆ ಮಾಡೋ ಟೈಮ್ನಾಗ ಎಲ್ಲ ಊರಿನ ಜನ ಕೂಡಿಕೇಸಿ ಇವತ್ತ ಅಮಾಸಿ ದಿನ ಯಾವತ್ತು ಹುಣಿ ಐತಿ ಅಂತ ಅಂದಾರ ಇವ್ರು. ಅಮಾಸಿ ದಿನ ಹುಣಿ ಹಂಗಾಗುತ್ತ, ಹುಣಿ ಮಾಡಿ ತೋರಿಸ್ಲಿ ಅಂತಂದ್ರೆ ಆ ಟೈಮ್ನಾಗ ಮಾಡಿ ತೋರ್ಸ್ಯಾರ. ಯಾರು? ಪರಮಾತ್ಮನ ಗಟ್ಟ ಭಕ್ತರು. ಅವರಿಗೆ ಅವ್ರು ದೊರಕ್ಯಾರ. ಅದು ಅಲ್ದ ನಾವೇನು ಮಾಡ್ತೀವಿ, ಏನಾರ ಒಂದು ಕೆಲಸ ಆಗಲಿಲ್ಲ, ಯಾವಾಗಾರ ಒಂದು ಮಾಡಲಿಲ್ಲಪ್ಪ ಅಂತಂದ್ರೆ ಪರಮಾತ್ಮ ಇಲ್ಲ ನಮ್ಮ ಪಾಲಿಗಂತ ರಾತ್ರಿ ಹಗಲು ಮಾಡವ, ಗಾಳಿ ಹವಾ ಕೊಡವ, ಒಂದು ಕಾಳಿಗೆ 100 ಕಾಳ ಕೊಡ್ತಾನ. ಒಂದು ಬೀಜ ಬಿತ್ತರೆ ನಿಮಗೆ 1000 ಗಟ್ಟಲೆ ಬೀಜ ಕೊಡ್ತಾನ. ಅದು ನಮ್ಮ ಕೈಲಿ ಆಗ ಸಾಧ್ಯ ಐತೆ? ಎಲ್ಲ ವಸ್ತು ಕೊಡವನೇ ಅವನೇ. ದೇವ್ ಪರಮಾತ್ಮ ಇಲ್ಲ ಅಂತ ಅನ್ನೋದು, ಆ ಸೃಷ್ಟಿಕರ್ತ ಇಲ್ಲ ಅಂತ ಅನ್ನೋದು ತೆಗೆದುಬಿಟ್ರಿ ತಲೆಯಾಗ. ಯಾಕಂತಂದ್ರ ಈ ಸೃಷ್ಟಿಕರ್ತ ಇರುತ್ತ, ನಾನು ಈ ಭೂಮಿಗೆ, ಈ ಸೃಷ್ಟಿಕರ್ತ ಇದ್ರೇನೆ ಈ ಭೂಮಿಗೆ ಗಾಳಿ ನೀರು. ಒಂದು ಸಿಲಿಂಡರ್ ತಗೊಂತೀವಿ ನಾವು ಇದಕ್ಕೆ ಒಲಿ ನಡ್ಸಾಕ, ಆ ಸಿಲಿಂಡರ್ ಕಿಮ್ಮತ್ತು 1000 ರೂಪಾಯಿ ಐತಿ. ಹೌದಿಲ್ಲ? ಬರೀ ಒಲಿ ಹಚ್ಚಕ್ಕೆ ಆಟೆ ಆಗ್ತದೆ. ನಮಗೆ ಹವಾ ತಗೊಳಕ ದಿವಸ ಇಷ್ಟೇ ರೊಕ್ಕ ಅಂತಂದ್ರೆ ಎಷ್ಟು ದುಡಿಬೇಕಾದಿತ್ತು ನಾವು? ಹೌದಿಲ್ಲ? ಎಷ್ಟು ದುಡಿಬೇಕಾದಿತ್ತು? ಅದಕ್ಕೆ ಪರಮಾತ್ಮ ಅದಾನ ಅಂತ ಕೇಸಿ ನಂಬ್ರಿ, ನೀವು ಅವನ್ನ ಬೇಡ್ರಿ, ಬೇಕಾದ ಕೊಡ್ತಾನ. ನಾವೇನು ಮಾಡಾಕತ್ತೀವಪ್ಪ ಅಂತಂದ್ರೆ ಅಡ್ಡದಾರಿ ಭಾಳ ಹೊಂಟೀವಿ. ಅಡ್ಡದಾರಿಯಾಗ ನಾವು ಶ್ರೀಮಂತರಾಗಬೇಕಂತೀವಿ. ಅದು ಅಡ್ಡದಾರಿದು ರೊಕ್ಕ ನಿಂದ್ರಂಗಿಲ್ಲ. ಅದೊಂದು ಅಡ್ಡದಾರಿಯಿಂದ ಹೋದ್ರಿಂದ ನಿಮ್ಗೆ ಲಾಭ ಇಲ್ಲ. ಯಾಕೆ ಲಾಭ ಇಲ್ಲಪ್ಪ ಅಂತಂದ್ರೆ ಪೆಟ್ಟು ಬೀಳಬೇಕಾಗತ್ತೆ. ಅದಕ್ಕೆ ನಿಷ್ಠಾವಂತರಿರ್ರಿ, ಸತ್ಯವಂತರಿರ್ರಿ, ಅದಾನಂತ ಕೇಸಿ ನಂಬ್ರಿ. ಅವ ಇದ್ರೇ ನಮ್ಗೆ ಎಲ್ಲ ನಡೆಯಕತ್ತೇವ. ರಾತ್ರಿ ಹಗಲಾಗತ್ತ, ರಾತ್ರಿ ಆಗತ್ತ, ಎಲ್ಲ ನಮ್ಮನ್ನು ನಡೆಯಕತ್ತೇವ. ಅದಕ್ಕೆ ದಯವಿಟ್ಟು ಪರಮಾತ್ಮ ಅದಾನ ಅಂತ ಕೇಸಿ ನೀವು ತಲೆ ಇಟ್ಕೋರಿ. ಪರಮಾತ್ಮ ನಮಗೆ ನಡ್ಸಾಕತ್ತೇನಂತ ತಲೆ ಇಟ್ಕೋರಿ. ಸರಿ ಅನಿಸ್ತಪ್ಪ ಅಂತಂದ್ರೆ ಈ ವಿಡಿಯೋ ಶೇರ್ ಮಾಡಿರಿ. ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನಾವು ಇಂಥ ಮಾತಾಡೋದಿರಲ್ಲ, ನಗಿಸುವಂಥ ವಿಡಿಯೋ ಅಲ್ಲ. ನಮ್ಮ ಬಲ್ಲೆ ಸಂದೇಶ ಕೊಡೋ ವಿಡಿಯೋಗಳು ಬರೀ ನಮ್ಗೆ ಅಂಥವು ಕೆಟ್ಟ ಶಬ್ದಗಳು ಮಾತಾಡೋಲ್ಲ. ಯಾಕೆ ಮಾತಾಡೋಣಪ್ಪ ಅಂದ್ರೆ ಒಳ್ಳೆ ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು. ಅದೇ ನಮ್ಮದು ವಿಡಿಯೋ. ಮತ್ತು ಅದು ಬಿಟ್ಟು ಮತ್ತೆ ಯಾವ ಎಂಥವ್ರ ಕಾಮಿಡಿ ಹೊಲ್ಸ್ ಮಾತಾಡೋದು ನಮ್ಮ ಕೈಲಿ ಆಗೋದಿಲ್ಲ.
ನಮ್ಮ ವಿಡಿಯೋ ಸರಿ ಅನಿಸ್ತಂತ ದಯವಿಟ್ಟು ಮುಂದೆ ಶೇರ್ ಮಾಡಿರಿ, ಮುಂದೆ ಕಳಿಸ್ರಿ, ನೀವು ನಿಮ್ಮ ದೋಸ್ತರಿಗೆ ಕಳಿಸ್ರಿ. ಹಾಂ, ನಾ ಹೇಳಿದ ಮಾತು ನಿಮ್ಗೆ ಸರಿ ಅನಿಸ್ತಪ್ಪ ಅಂತಂದ್ರೆ ಲೈಕ್ ಮಾಡಿ.